ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಮತ್ತೊಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. RRB NTPC ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳಿಗೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈ ಒಂದು ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಇಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಬನ್ನಿ, ಒಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಈಗಾಗಲೇ ಗ್ರ್ಯಾಜುಯೇಟ್ ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದಂತ ನಾನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ. ಅದನ್ನು ಅಪ್ಲೈಯನ್ನು ಮಾಡ್ಕೊಳ್ಳಿ. ಈಗ ಆ ಒಂದು PUC ಮೇಲೆ ನಿಮಗೆ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳು ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಈ ಒಂದು ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸೋದಂತ ನೋಡ್ಕೋಣ. ನೋಡಿ, ಮೊದಲನೇದಾಗಿ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನನ್ನು ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಪೇಜ್ ಬಂದಿರುತ್ತೆ. ಬಂದ ತಕ್ಷಣ ಇಲ್ಲಿ ಮೊದಲನೇದು ಇಲ್ಲಿ ಈ ರೀತಿಯಾಗಿ ಆಪ್ಷನ್ಸ್ ಬಂದಿರುತ್ತೆ. ಈಗಾಗಲೇ ನೀವು RRB NTPC ಅಂದರೆ RRB ಇಲಾಖೆಯಲ್ಲಿ ಕರೆದಿರುವಂಥ ಯಾವುದಾದ್ರೂ ಒಂದು ಪೋಸ್ಟ್ಗೆ ನೀವು ಏನಾದರೂ ಅಪ್ಲೈಯನ್ನು ಮಾಡಿದರೆ ಡೈರೆಕ್ಟಾಗಿ ನೀವು ಲಾಗಿನ್ ಮಾಡಿ ಅಪ್ಲೈಯನ್ನು ಮಾಡ್ಕೊಳ್ಳಿ. ಇಲ್ಲ, ನಾನು ಯಾವುದೇ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡಿಲ್ಲ ಅಂದರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕೆಳಗೆ ಇರೋದು ಸ್ಕ್ರೈಬ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಇದು ಯಾವುದೇ ರೀತಿ ನಿಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸ್ಕ್ರೈಬ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಬಟ್ ಇಲ್ಲಿ ಮೇಲೆ ಕೊಟ್ಟಿರುವಂಥ ಲಾಗಿನ್ ಮತ್ತು ಕ್ರಿಯೇಟ್ ಅಕೌಂಟ್ ಮೇಲೆ ನೀವು ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ಮೊದಲೇದಾಗಿ ಒಂದು ಕ್ರಿಯೇಟ್ ಅಕೌಂಟದಿಂದ ಕೊನೆಯದಾಗಿ ಒಂದು ಸಬ್ಮಿಟ್ವರೆಗೂ ನಾನು ಮಾಹಿತಿ ಕೊಡ್ತೀನಿ. ಏನಾದರೂ ನೀವು ಓಲ್ಡ್ ಕ್ಯಾಂಡಿಡೇಟ್ಸ್ ನೀವು ಲಾಗಿನ್ ಮಾಡಿ ಅಪ್ಲೈಯನ್ನು ಮಾಡ್ಕೊಳ್ಳಿ. ಏನಾದರೂ ನ್ಯೂ ಕ್ಯಾಂಡಿಡೇಟ್ಸ್ಗಳಿದ್ದರೆ ನೀವು ಅಕೌಂಟ್ನ ಕ್ರಿಯೇಟನ್ನು ಮಾಡ್ಕೊಳ್ಳಿ. ನೋಡಿ, ಮೊದಲೇದಾಗಿ ನೀವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಕ್ಯಾಂಡಿಡೇಟ್ಸ್ಗಳು ಕ್ಲಿಕ್ ಮಾಡಿದ ತಕ್ಷಣ ಒಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಇದರಲ್ಲಿ ಏನಿಲ್ಲ, ನೀವು 2024 ಅಥವಾ 25ನೇ ಸಾಲಿನಲ್ಲಿ ಯಾವುದಾದ್ರೂ ಒಂದು ನೇಮಕಾತಿ ಒಂದು ರೈಲ್ವೆ ಬೋರ್ಡಿಂದ ನೀವೇನಾದರೂ ಅಪ್ಲೈ ಮಾಡಿದರೆ, ಈಗಾಗಲೇ ನೀವು ರಿಜಿಸ್ಟ್ರೇಷನ್ನ ಮಾಡಿರ್ತೀರಾ, ಆ ರೀಸನ್ಕಾಗಿ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡಿ ಅಂತ ಹೇಳ್ತಿರ್ತಾರೆ. ಇಲ್ಲ, ನಾನು ಯಾವುದೇ ರೀತಿ ರೈಲ್ವೆ ಬೋರ್ಡಿಂದ ಅಪ್ಲಿಕೇಶನ್ ನೀವೇನಾದರೂ ಹಾಕಿಲ್ಲ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ. ಅದಕ್ಕೆ ಈ ಒಂದು ನೋಟ್ ಬಂದಿರುತ್ತೆ. ಇದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮಾಡಿದ ತಕ್ಷಣ ಇಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನೇನು ಡೀಟೇಲ್ಸನ್ನು ನೀಡಬೇಕಾ ನಾನು ಕ್ವಿಕ್ಕಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ನೋಡಿ, ಮೊದಲೇದಾಗಿ ಇಲ್ಲಿ ನ್ಯಾಷನಾಲಿಟಿ ಕೇಳುತ್ತೆ. ಇಲ್ಲಿ ಇಂಡಿಯನ್ ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡಿ ಮತ್ತು ಪರ್ಸನಲ್ ಇನ್ಫಾರ್ಮೇಷನ್ ಕೇಳುತ್ತೆ. ಇದೊಂದು SSLC ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಡೀಟೇಲ್ಸ್ನ ಇಲ್ಲಿ ನೀವು ನೀಡಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಫುಲ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಫುಲ್ ನೇಮ್ ಇದೆ ಅದನ್ನು ನೀಡಿ ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ನಿಮ್ಮ ನೇಮ್ ಏನಾದರೂ ಚೇಂಜ್ ಆಗಿದೆ ಅಂತ ಕೇಳ್ತಾರೆ. ಏನಾದರೂ ಚೇಂಜ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಾದರೆ ನೋ ಅಂತ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಇದು ಒಂದು SSLC ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ನಿಮ್ಮ ಜೆಂಡರ್ ಕೇಳುತ್ತೆ, ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಫಾದರ್ ನೇಮ್ ಕೇಳುತ್ತೆ. ಇದು ಒಂದು SSLC ಅಂಕಪಟ್ಟಿಯಲ್ಲಿರುವಂಥ ಡೀಟೇಲ್ಸನ್ನು ನೀಡ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮದರ್ ನೇಮ್ ಕೇಳುತ್ತೆ. ಇಲ್ಲಿ ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಬೇಕಾಗುತ್ತೆ. ಇದು SSLC ಅಂಕಪಟ್ಟಿಯಲ್ಲಿರುವಂಥ ಡೀಟೇಲ್ಸನ್ನು ನೀಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇವು ಒಂದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನಿಮ್ಮ ಒಂದು ಆ್ಯಕ್ಟಿವ್ ಇರುವ ಇಮೇಲ್ ID ಡೀಟೇಲ್ಸನ್ನು ಹಾಕೊಳ್ಳಿ. ಇಲ್ಲಿ ಜನರೇಟ್ ಇಮೇಲ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ಆ ಒಂದು OTP ಇಲ್ಲಿ ಹಾಕಿ ವೆರಿಫೈನ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ಹಾಕೊಂಡು ಈ ಜನರೇಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ. ಆ ಒಂದು OTP ಹಾಕಿ ಇಲ್ಲಿ ನೀವು ವೆರಿಫೈನ ಮಾಡ್ಕೊಳ್ಳಿ. ವೆರಿಫೈ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ರೀತಿಯ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮಗೆ ಆಧಾರ್ ವೆರಿಫಿಕೇಷನ್ ಮಾಡೋದಿರುತ್ತೆ. ಇದರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ವೆರಿಫೈನ ಮಾಡ್ಕೊಳ್ಳೋದಿರುತ್ತೆ. ಪ್ರತಿಯೊಬ್ಬರು ಈ ಒಂದು 2ನೇ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ವೆರಿಫಿಕೇಷನ್ನ ಆದಷ್ಟು ಮಾಡ್ಕೊಳ್ಳಿ. ಈ ಆಪ್ಷನ್ಸ್ ನಿಮಗೆ ಈಸಿ ಆಗಿರುತ್ತೆ. ಇಲ್ಲಿ ವೆರಿಫಿಕೇಷನ್ ಆಧಾರ್ ಕಾರ್ಡ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮ ನಂಬರ್ ಡೀಟೇಲ್ಸನ್ನು ನೀಡಿ ಇಲ್ಲಿ ಜನರೇಟ್ ಆಧಾರ್ OTP ಅಂತ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ಏನೊಂದು ನಂಬರ್ ಲಿಂಕ್ ಇರುತ್ತೆ, ಅದಕ್ಕೆ ಒಂದು OTP ಹೋಗುತ್ತೆ. ಆ ಒಂದು OTPನ ಇಲ್ಲಿ ನೀವು ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ವೆರಿಫೈ ಮಾಡ್ಕೊಂಡು ವೆರಿಫಿಕೇಷನ್ನ ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಒಂದು ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ ನೋಡಿ. ಈ ಒಂದು ಡಿಕ್ಲೇರ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಒಂದು ಪಾಸ್ವರ್ಡ್ನ ನೀವೇ ಕ್ರಿಯೇಟ್ ಮಾಡೋದಿರುತ್ತೆ. ಇಲ್ಲಿ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮ್ಮದು ಪಾಸ್ವರ್ಡ್ ಯಾವ ರೀತಿಯಾಗಿರಬೇಕಂದ್ರೆ ಒಂದು ಕ್ಯಾಪಿಟಲ್ ಲೆಟ್ರು, ಸ್ಮಾಲ್ ಲೆಟ್ರು, ಸ್ಪೆಷಲ್ ಕ್ಯಾರೆಕ್ಟರ್, ನಂಬರ್ಸ್ ಇಷ್ಟು ಇನ್ಕ್ಲೂಡ್ ಹೊಂದಿರುವಂಥ ಪಾಸ್ವರ್ಡ್ನ ನೀವು ಕ್ರಿಯೇಟನ್ನು ಮಾಡ್ಕೊಂಡು ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚಾ ಅಥವಾ ಒಂದು ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಈಗ ಏನು ಡೀಟೇಲ್ಸ್ ಇರುತ್ತೆ ಅದು ಫ್ರೀ ಬರುತ್ತೆ. ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಮಾಡ್ಕೋಬೇಡಿ. ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಆಗಿ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಫಾರ್ಮ್ನ ಸ್ಟಾರ್ಟನ್ನು ಮಾಡಬೇಕು.
ಬರುತ್ತೆ. ಬಂದ ತಕ್ಷಣ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಓಲ್ಡ್ ಕ್ಯಾಂಡಿಡೇಟ್ಸ್ಗಳು ಇಲ್ಲಿಂದ ನೀವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗಾಗಲೇ ರಿಜಿಸ್ಟರ್ ಮಾಡಿರ್ತಿಲ್ಲ ಅಂಥ ಅಭ್ಯರ್ಥಿಗಳು ಈ ಒಂದು ಆಪ್ಷನಿಂದ ಸ್ಟಾರ್ಟನ್ನು ಮಾಡ್ಬೋದು. ನೋಡಿ ಈ ರೀತಿಯಾಗಿ ಬಂದ ತಕ್ಷಣ ನೀವು ಇಲ್ಲಿ 2 ರೀತಿಯ ಒಂದು ಆಪ್ಷನ್ಸ್ ಇದೆ. 2 ರೀತಿಯ ಆಪ್ಷನ್ಸ್ ಮೂಲಕ ನೀವು ಈ ಒಂದು ಪೋರ್ಟಲಲ್ಲಿ ಲಾಗಿನ್ ಆಗ್ಬೋದು. ಮೊದಲನೇ ಪೋರ್ಟಲ್ ನೀವು ಲಾಗಿನ್ ವಿತ್ ಆಧಾರ್, ಅಂದರೆ ನಿಮ್ಮ ಒಂದು ನಂಬರ್ ಜೊತೆಗೆ ಅಥವಾ ಆಧಾರ್ ನಂಬರ್ ರಿಜಿಸ್ಟರ್ ಇರುವ ಫೋನ್ ನಂಬರಿಗೆ ಒಂದು OTP ಮೂಲಕ ನೀವು ಲಾಗಿನ್ ಆಗ್ಬೋದು. ಕೆಳಗೆ ಕೊಟ್ಟಿರುವಂಥ ಅಕೌಂಟ್ ಮೂಲಕ, ಅಂದರೆ ಏನು ಒಂದು ನಿಮ್ಮ ಮೊಬೈಲ್ ನಂಬರ್ ಮತ್ತು ಏನು ಈಗ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಲ್ಲ ಅದ್ರ ಮೂಲಕ ನೀವು ಲಾಗಿನನ್ನು ಆಗ್ಬೋದು. ಆದಷ್ಟು ಮೊದಲನೇ ಒಂದು ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಮೂಲಕ ನೀವು ಲಾಗಿನನ್ನು ಆಗಿ ಲಾಗಿನ್ ವಿತ್ ಆಧಾರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲೇದಾಗಿ ನಿಮ್ಮ ಒಂದು ಫೋನ್ ನಂಬರ್ ಕೇಳುತ್ತೆ, ನಿಮ್ಮ ಮೊಬೈಲ್ ನಂಬರ್ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ಸೆಕೆಂಡ್ ಒಂದು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಜನರೇಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ಒಂದು ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಫಿಲ್ ಮಾಡಿ ಈ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನನ್ನು ಮಾಡ್ಕೊಳ್ಳಿ. ನೋಡಿ ಲಾಗಿನ್ ಆದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡಿ ಈಗಾಗಲೇ ಒಂದು ಗ್ರ್ಯಾಜುಯೇಟ್ ಪೋಸ್ಟ್ಗೆ ಏನು ಸ್ಟಾರ್ಟ್ ಆಗಿದೆ ಅದು ಇಲ್ಲಿ ಶೋ ಆಗುತ್ತೆ. ಯಾಕಂದರೆ ಕೆಳಗಿರುವ ಟ್ಯಾಬ್ ಮೂಲಕ ನೀವು ಅಪ್ಲೈಯನ್ನು ಮಾಡಬೇಕು. ಇಲ್ಲ ಅಂಡರ್ ಗ್ರ್ಯಾಜುಯೇಟ್ ಏನೊಂದು PUC ಮೇಲಿದೆ ಅದನ್ನು ನೀವು ಅಪ್ಲೈಯನ್ನು ಮಾಡಬೇಕಂದ್ರೆ ಮೇಲೆ ಕೊಟ್ಟಿರುವಂಥ ಟ್ಯಾಬ್ ಮೂಲಕ ನೀವು ಅಪ್ಲೈಯನ್ನು ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಕೊಟ್ಟಿರುವಂಥದ್ದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳಂತ ಇರುತ್ತೆ. ಇಲ್ಲಿ ಮೇಲೆ ನಿಮಗೆ ಅದೇ ಆಪ್ಷನ್ ಬರುತ್ತೆ. ಬಂದ ತಕ್ಷಣ ನೀವು ಈ ರೀತಿ ಪೇಜ್ ಬಂದ ತಕ್ಷಣ ಒಂದು ಜೋನ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ಗಳು ಏನು ಮಾಡಬೇಕು, ಬೆಂಗಳೂರಿಗೆ ಜೋನ್ ಅಂತ ಏನಿಲ್ಲ, ನೀವು ಬೇರೆ ಸ್ಟೇಟ್ ಜೋನ್ಗಳಿಗೂ ಅಪ್ಲೈಯನ್ನು ಮಾಡ್ಬೋದು. ಇಷ್ಟು ಜೋನ್ಸ್ಗಳಿದ್ದಾವೆ, ನೀವು ಸಾಕಷ್ಟು ಜೋನ್ಸ್ಗಳಿದೆ, ಇದರಲ್ಲಿ ಯಾವುದು ನಿಮಗೆ ಜೋನ್ಗೆ ಅಪ್ಲೈ ಮಾಡಬೇಕಂದ್ರೆ ಅದನ್ನು ಅಪ್ಲೈಯನ್ನು ಮಾಡ್ಕೋಬೋದು. ಅದೇ ರೀತಿಯಾಗಿ ನೀವೇನಾದರೂ ಬೇರೆ ಜೋನ್ಗೆ ಹಾಕಿದರೆ ನಿಮ್ಮ ಎಕ್ಸಾಮ್ ಸೆಂಟರ್ ಅದೇ ಜೋನ್ ಬೀಳುತ್ತೆ ಅಂತ ಏನಿಲ್ಲ, ನಮ್ಮ ಒಂದು ಸ್ಟೇಟ್ನಲ್ಲಿ ಎಕ್ಸಾಮ್ ಬೀಳುತ್ತೆ, ನೀವು ಬೇರೆ ಜೋನ್ಗೆ ಅಪ್ಲೈಯನ್ನು ಮಾಡ್ಬೋದು. ನೋಡಿ ನೀವು ಯಾವ ಜೋನ್ ಅಪ್ಲೈ ಮಾಡ್ತೀವಿ ಅದನ್ನು ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಈ ರೀತಿ ಚೂಸ್ ಮಾಡ್ಕೊಂಡು ಇಲ್ಲಿ ನಿಮಗೆ 2 ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೀವೇನಾದರೂ ಓಲ್ಡ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಈಗಾಗಲೇ ನಿಮ್ಮ ಡಾಟಾ ಸೇವ್ ಇರುತ್ತೆ, ಅದು ಫೆಚ್ ಆಗಿರುತ್ತೆ, ಇದನ್ನು ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ 5 ಹಂತಗಳಿಂದ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕು. ಈಗಾಗಲೇ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ, ಅದನ್ನು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿಂದ ಅಪ್ಲಿಕೇಶನ್ನ ನೀವು ಇಲ್ಲಿ ಸ್ಟಾರ್ಟನ್ನು ಮಾಡಬೇಕು. ನೋಡಿ ಮೊದಲೇದಾಗಿ ಒಂದು ಮ್ಯಾರಿಡ್ ಸ್ಟೇಟಸ್ ಕೇಳ್ತಾ ಇದ್ದರೆ ನಿಮ್ಮದೇನಾದರೂ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕೋಬೋದು, ಇಲ್ಲಾಂದರೆ ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ಇಲ್ಲಿ ನೀವು ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ರಿಲೀಸನ್ ಕೇಳ್ತದೆ, ನಿಮ್ಮ ರಿಲೀಸನ್ ಯಾವುದು ಇದೆಯಲ್ಲ ಅದನ್ನು ಇಲ್ಲಿ ಚೂಸ್ ಮಾಡ್ಕೋಬೋದು. ಈ ರೀತಿ ಆಪ್ಷನ್ಸ್ ಇರುತ್ತೆ, ಇದರಲ್ಲಿ ನಿಮ್ಮದು ಯಾವುದು ರಿಲೀಸನ್ ಇದೆ ಅದನ್ನು ಈ ರೀತಿಯಾಗಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಮದರ್ ಟಂಗ್ ಕೇಳ್ತಾ ಇದೆ, ಅಂದರೆ ಮಾತೃಭಾಷೆ ಕೇಳ್ತಾ ಇದೆ. ನಿಮ್ಮ ಒಂದು ಮಾತೃಭಾಷೆ ನಮ್ಮದು ಕರ್ನಾಟಕದಲ್ಲಿ ಕನ್ನಡ ಇರೋದ್ರಿಂದ ಕನ್ನಡ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ನೋಡಿ ಇದಾದ ತಕ್ಷಣ ಒಂದು ಚೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ದ ಎಕ್ಸಾಮಿನೇಷನ್, ಅಂದರೆ ನೀವು ಎಕ್ಸಾಮಿನೇಷನ್ನ ಯಾವ ಭಾಷೆಯಲ್ಲಿ ಬರೀತೀರಾ ಅಂತ ಕೇಳ್ತಾ ಇದ್ದಾರೆ, ಅಂದರೆ ಕಂಡಕ್ಟ್ ಮಾಡ್ತೀರಾ ಅಂತ ಕೇಳಿರ್ತಾರೆ. ನಾವು ಇದು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೆಯೋದ್ರಿಂದ ಕನ್ನಡದಲ್ಲಿ ಇರೋದ್ರಿಂದ ಕನ್ನಡ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ನಿಮಗೆ ಇಂಗ್ಲೀಷ್ನಲ್ಲಿ ಬೇಕಾದರೂ ಕನ್ನಡ ಅಂತಲ್ಲಿ ಚೂಸ್ ಮಾಡಿ 2 ಆಪ್ಷನ್ಸಲ್ಲಿ ಇರುತ್ತೆ. ಇದಾದ ತಕ್ಷಣ ಒಂದು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ಸ್ ಐಡೆಂಟಿಫಿಕೇಷನ್ 1 ಮತ್ತು 2 ಅಂತ 2 ಆಪ್ಷನ್ಸ್ ಇದೆಯಲ್ಲ, ಈ ಆಪ್ಷನ್ಸ್ ನಿಮ್ಮ ಬಾಡಿಯಲ್ಲಿ ಏನಾದರೂ ಮಾರ್ಕ್ಸ್ ಇದ್ದರೆ ನೀವು ಇಲ್ಲಿ ಡೀಟೇಲ್ಸನ್ನು ನೀಡ್ಬೋದು. ಇಲ್ಲ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಏನು ಇಲ್ಲ ಮಾರ್ಕ್ಸ್ ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ನೋ ವಿಸಿಬಲ್ ಮಾರ್ಕ್ ಅಂತ ನೀವು ಇಲ್ಲಿ ಟೈಪನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಕಮ್ಯುನಿಟಿ ಡೀಟೇಲ್ಸ್ ಅಥವಾ ಒಂದು ಕ್ಯಾಟಗರಿ ಡೀಟೇಲ್ಸನ್ನು ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾವ ರೀತಿಯಾಗಿ ಡೀಟೇಲ್ಸನ್ನು ನೀಡಬೇಕಂತ ನೋಡ್ಕೋಣ. ನೋಡಿ ಮೊದಲೇದಾಗಿ ಇಷ್ಟು ಒಂದು ಕ್ಯಾಟಗರೀಸ್ ಇರುತ್ತೆ. ನೀವೇನಾದರೂ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗಳ ಏನಾದರೂ ಆಗಿದ್ದರೆ ನಿಮಗೆ ಯಾವುದೇ ರೀತಿ ಕಾಸ್ಟ್ ಸರ್ಟಿಫಿಕೇಟ್ ಇನ್ಫಾರ್ಮೇಷನ್ ಕೇಳೋದಿಲ್ಲ, ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇರೋದಿಲ್ಲ. ಆದರೆ SC ST EWS ಮತ್ತು OBC ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀಡೋದಿರುತ್ತೆ. ಅದಕ್ಕೆ ನಾನು SC ST ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ದರೆ ಅವ್ರದ್ದು ಸೆಲೆಕ್ಟ್ ಮಾಡಿದ ತಕ್ಷಣ ಏನೇನೋ ಆಪ್ಷನ್ಸ್ ಬರುತ್ತೆ, ಏನೇನೋ ಅಲ್ಲಿ ಡೀಟೇಲ್ಸನ್ನು ನೀಡೋದಿರುತ್ತೆ ಅಂತ ಅವ್ರದ್ದೊಂದು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಮತ್ತು OBC EWS ಕ್ಯಾಂಡಿಡೇಟ್ಸ್ ನೀವೇನಾದರೂ ಆಗಿದ್ದರೆ ಅವ್ರದ್ದು ಸೆಲೆಕ್ಟ್ ಮಾಡಿದ ತಕ್ಷಣ ಅವ್ರದ್ದು ಕಾಸ್ಟ್ ಇನ್ಫಾರ್ಮೇಷನ್ ಏನೇನು ನೀಡಬೇಕು, ಏನೇನೋ ಆಪ್ಷನ್ಸ್ ಬರುತ್ತೆ ಅಂತ ಅವ್ರದ್ದೊಂದು ಸಪ್ರೇಟಾಗಿ ನಾನು ಎಕ್ಸಾಂಪಲ್ನಾಗಿ ಕೊಡ್ತೀನಿ. ನೋಡಿ ಮೊದಲೇದಾಗಿ SC ST ಸ್ಟೂಡೆಂಟ್ಸ್ಗಳು ನೀವೇನಾದರೂ ಆಗಿದ್ದರೆ ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿದ ತಕ್ಷಣ ನಿಮಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಏನಿಲ್ಲ SC ST ಮತ್ತು OBC ನಾನ್ ಕ್ರಿಮಿಲೇಯರ್ ಹೊಂದಿರುವಂಥ ಅಭ್ಯರ್ಥಿಗೆ ಮಾತ್ರ ಈ ಒಂದು ಬೋರ್ಡ್ನಲ್ಲಿ ಒಂದು ರಿಸರ್ವೇಷನ್ ಸಿಗುತ್ತೆ ಅಂತ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಇದನ್ನು ನೀವು ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ, SC ST ಅಭ್ಯರ್ಥಿಗಳು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಇರಬೇಕಾಗುತ್ತೆ ಕಂಪಲ್ಸರಿ, ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಇಂಗ್ಲೀಷ್ನಲ್ಲಿ ನೀವು ತೆಗೆಸಿರಬೇಕಾಗುತ್ತೆ. ಆ ಒಂದು ಸರ್ಟಿಫಿಕೇಟ್ನ ಮುಂದಿಟ್ಕೊಂಡು ಮೊದಲೇದಾಗಿ ನೇಮ್ ಆಫ್ ದ ಟ್ರೈಬ್ ಮತ್ತು ನೇಮ್ ಆಫ್ ದ ಕ್ಯಾಸ್ಟ್ ಅಂತ ಕೇಳುತ್ತೆ. ಆ ಒಂದು ಸರ್ಟಿಫಿಕೇಟಲ್ಲಿ ನಿಮ್ಮ ಒಂದು ಜಾತಿಯ ಹೆಸರು ಇರುತ್ತೆ,
ಇರುತ್ತೆ ಅದನ್ನು ಇಲ್ಲಿ ನೀವು ಟೈಪನ್ನು ಮಾಡ್ಕೊಳ್ಳಿ. ಮತ್ತು ಕಮ್ಯುನಿಟಿ ಸರ್ಟಿಫಿಕೇಟ್ ನಂಬರ್ ಕೇಳ್ತಾ ಇದೆ, ಅಂದರೆ RD ನಂಬರ್ ಇರುತ್ತಲ್ಲ ಆ ಒಂದು RD ನಂಬರ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಮತ್ತು ಕಮ್ಯುನಿಟಿ ಸರ್ಟಿಫಿಕೇಟ್ ಇಶ್ಯೂ ಅಥಾರಿಟಿ ಅಂತ ಕೇಳ್ತಾ ಇದೆ, ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಸರ್ಟಿಫಿಕೇಟ್ ಬಾರ್ಕೋಡ್ ಕೆಳಗೆ ಇರುತ್ತೆ ನೋಡಿ, ಇದನ್ನು ಯಾರು ಇಶ್ಯೂ ಮಾಡಿರ್ತಾರಂತ. ಇಲ್ಲಿ ನಿಮಗೆ ಏನಾದರೂ ಆಪ್ಷನ್ಸ್ ಇರಲಿಲ್ಲ ಅಂದರೆ ಇರುತ್ತೆ, ಆದಷ್ಟು ತಾಲೂಕು ಮ್ಯಾಜಿಸ್ಟ್ರೇಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ, ಅದನ್ನು ನೀವು ಚೂಸನ್ನು ಮಾಡ್ಕೋಬೋದು. ಇದಾದ ತಕ್ಷಣ ಒಂದು ಇಶ್ಯೂ ಸ್ಟೇಟ್ ಅಂತ ಕೇಳ್ತಾ ಇದೆ, ನಿಮ್ಮದು ಇಲ್ಲಿ ಕರ್ನಾಟಕ ಅಂತ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಇಶ್ಯೂ ಯಾರು ಮಾಡಿರೋಂಥ ಇಲ್ಲಿ ಆಪ್ಷನ್ ಇರುತ್ತಲ್ಲ ಆ ರೀಸನ್ಗಾಗಿ ಇಲ್ಲಿ ಕರ್ನಾಟಕ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಕಮ್ಯುನಿಟಿ ಸರ್ಟಿಫಿಕೇಟ್ ಡೇಟ್ ಆಫ್ ಇಶ್ಯೂಡ್, ಅಂದರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಅದು ಒಂದು ಸರ್ಟಿಫಿಕೇಟಲ್ಲಿ ಇರುತ್ತೆ, ಆ ಒಂದು ಇಶ್ಯೂ ಡೇಟ್ನಲ್ಲಿ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಮತ್ತು SC/ST ಅಭ್ಯರ್ಥಿಗೆ ಮಾತ್ರ ಈ ಒಂದು ಆಪ್ಷನ್ಸ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಡು ಯು ವಿಶ್ ಟು ಅವೈಲ್ ಫ್ರೀ ರೈಲ್ ಟ್ರಾವೆಲ್ ಪಾಸ್ ಫಾರ್ ದ ಎಕ್ಸಾಮ್ ಅಂತ ಕೇಳ್ತಾ ಇದೆ. ಅಂದರೆ ನಿಮ್ಮದು ಏನು ಎಕ್ಸಾಮಿನೇಷನ್ ಸೆಂಟರ್ ಬರುತ್ತೆ ನಿಮ್ಮ ಒಂದು ಡಿಸ್ಟಿಕ್ಕಿಂದ ಆ ಒಂದು ಎಕ್ಸಾಮ್ ಇರುವ ಡಿಸ್ಟಿಕ್ವರೆಗೆ ನಿಮಗೆ ಫ್ರೀಯಾಗಿ ಟ್ರಾವೆಲ್ ಪಾಸ್ ಕೊಡೋದ್ರಿಂದ SC/ST ಅಭ್ಯರ್ಥಿಗಳಿಗೆ ಕಂಪಲ್ಸರಿ ಪ್ರತಿಯೊಬ್ಬರು ಈ ಒಂದು ಆಪ್ಷನ್ನ ಎಸ್ ಅಂತ ಹಾಕ್ಕೊಳ್ಳಿ. SC/ST ಅಭ್ಯರ್ಥಿಗಳು ಹಾಕಿದ ತಕ್ಷಣ ನಿಮಗೆ ಏನೊಂದು ಆಪ್ಷನ್ ಕೇಳುತ್ತೆ ಅಂದರೆ ಪ್ಲೀಸ್ ಇಂಡಿಕೇಟ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಕೇಳ್ತಾ ಇದೆ. ನಿಮ್ಮ ಒಂದು ಇರುವ ಪ್ಲೇಸಿಂದ ನಿಯರೆಸ್ಟ್ ಆಗಿರುವ ರೈಲ್ವೆ ಸ್ಟೇಷನ್ ಡಿಸ್ಟಿಕ್ ನೇಮ್ ಆದರೂ ಹಾಕ್ಕೊಳ್ಳಿ, ರೈಲ್ವೆ ಸ್ಟೇಷನ್ ಆದರೂ ಡೀಟೇಲ್ಸನ್ನು ಇಟ್ಕೊಳ್ಳಿ. ಇಲ್ಲಿ ಒಟ್ಟು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ನ ಒಂದು ಅಡ್ರೆಸ್ನ ಇಲ್ಲಿ ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. ಇದಾದ ತಕ್ಷಣ ಅಪ್ಲೋಡ್ ಯುವರ್ ವ್ಯಾಲಿಡ್ ಕಾಸ್ಟ್ ಸರ್ಟಿಫಿಕೇಟ್, ಅಂದರೆ ಈಗ ನೀವು SC/ST ಅಭ್ಯರ್ಥಿಗಳು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದಿರುತ್ತೆ, ಆ ರೀಸನ್ಗಾಗಿ ಇದು ನಿಮಗೆ 400 KB ಒಳಗೆ ಒಂದು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಈಗಾಗಲೇ ಸಾಕಷ್ಟು ವಿಡಿಯೋ ಮಾಡಿದ್ದೆ ನಾನು, ಯಾವ ರೀತಿಯಾಗಿ PDF ಮಾಡಬೇಕು, ಯಾವ ರೀತಿಯಾಗಿ KBನ ರಿಡ್ಯೂಸ್ ಮಾಡಬೇಕು, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಒಂದು PDF ನ 400 KB ಒಳಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ನ ಇಲ್ಲಿ ನೀವು ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟು ಒಂದು SC/ST ಅಭ್ಯರ್ಥಿಗಳು ಈ ರೀತಿ ಆಪ್ಷನ್ಸ್ ಇರುತ್ತೆ, ಈ ರೀತಿ ಆಪ್ಷನ್ಸ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇದಾದ ತಕ್ಷಣ OBC ಅಥವಾ EWS ಕ್ಯಾಂಡಿಡೇಟ್ಸ್ಗಳಿಗೆ ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ಕೇಳುತ್ತೆ, ಏನೇನು ಡೀಟೇಲ್ಸ್ ಹಾಕಬೇಕಾಗುತ್ತೆ ಅಂತ ನೋಡೋದಾದರೆ ನಾನೀಗ OBC ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇದನ್ನು ಐ ಅಂಡರ್ಸ್ಟ್ಯಾಂಡ್ ಐ ಅಗ್ರಿ ಅಂತ ಒಂದು ಆಪ್ಷನ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರಿಗೆ ಈ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ಸ್ ಬರುತ್ತೆ ನೋಡಿ. ಸೆಲೆಕ್ಟ್ ನಾನ್ ಕ್ರಿಮಿ ಲೇಯರ್ ಮತ್ತು ಕ್ರಿಮಿ ಲೇಯರ್ ಸ್ಟೇಟಸ್ ಅಂಡರ್ ದ OBC ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮಗೆ 2 ರೀತಿಯ ಒಂದು ಆಪ್ಷನ್ಸ್ ಬರುತ್ತೆ, ಅಂದರೆ OBC ನಾನ್ ಕ್ರಿಮಿ ಲೇಯರ್ ಮತ್ತು OBC ಕ್ರಿಮಿ ಲೇಯರ್ ಅಂತ 2 ಆಪ್ಷನ್ಸ್ ಬರುತ್ತೆ. ನೀವು 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಏನಾದರೂ ಹೊಂದಿದ್ರೆ ಅಂದರೆ ಮತ್ತು OBC ಸರ್ಟಿಫಿಕೇಟ್ ನಿಮ್ಮ ಕಡೆ ಏನಾದರೂ ಇತ್ತಂದರೆ OBC ನಾನ್ ಕ್ರಿಮಿ ಲೇಯರ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಕಡೆ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದರೆ ನೀವು OBC ಕ್ರಿಮಿ ಲೇಯರ್ ಆಗಿರ್ತೀರ ಮತ್ತು ಆಟೋಮೆಟಿಕ್ಕಾಗಿ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗಳಾಗಿರುತ್ತೆ, ನಿಮಗೆ ಯಾವುದೇ ರೀತಿಯಾಗಿ ರಿಸರ್ವೇಷನ್ ಇರೋದಿಲ್ಲ. ನಿಮಗೆ ಏನಾದರೂ ರಿಸರ್ವೇಷನ್ ಬೇಕಂದರೆ OBCದು ನಿಮಗೆ OBC ಸರ್ಟಿಫಿಕೇಟ್ ಇರುತ್ತೆ. OBC ಸರ್ಟಿಫಿಕೇಟ್ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ಗಳು OBC ನಾನ್ ಕ್ರಿಮಿ ಲೇಯರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಇನ್ಫಾರ್ಮೇಷನ್ ಕೇಳುತ್ತೆ, ಏನಿಲ್ಲ ಇದರಲ್ಲಿ ನಿಮ್ಮದು OBC ಸರ್ಟಿಫಿಕೇಟ್ ನೀವೇನಾದರೂ ತೆಗೆಸ್ಬೇಕಂದ್ರೆ 8 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ನಿಮಗೆ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಸರ್ಟಿಫಿಕೇಟ್ ಏನು OBC ಸರ್ಟಿಫಿಕೇಟ್ ಇದೆಯಲ್ಲ 27/11/2025 ಆ ಒಂದು ಸರ್ಟಿಫಿಕೇಟ್ ನೀವು ತೆಗೆಸಿರಬೇಕಾಗತ್ತೆ, ಆದರೆ ಆ ಒಂದು ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿರುತ್ತೆ ಅಂತ ಅವರು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ಐ ಅಂಡರ್ಸ್ಟ್ಯಾಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು OBC ಸರ್ಟಿಫಿಕೇಟ್ ನಿಮ್ಮ ಕಡೆ ಏನಿದೆಯಲ್ಲ OBC ನಾನ್ ಕ್ರಿಮಿ ಲೇಯರ್ದು ಅದರಲ್ಲಿ ಏನೇನು ಡೀಟೇಲ್ಸ್ ಇದೆಯಲ್ಲ ಅದರಲ್ಲಿ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೇಮ್ ಆಫ್ ದ ಕ್ಯಾಸ್ಟ್ ಕೇಳ್ತಾ ಇದೆ, ಅದರಲ್ಲಿ ಇರುವಂಥ ಕ್ಯಾಸ್ಟ್ನ ಇಲ್ಲಿ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಮತ್ತು ಕಮ್ಯುನಿಟಿ ಸರ್ಟಿಫಿಕೇಟ್ ನಂಬರ್ ಅಂದರೆ RD ನಂಬರ್ ಇರುತ್ತೆ, OBC ಸರ್ಟಿಫಿಕೇಟ್ನಲ್ಲಿ RD ನಂಬರ್ನ ಹಾಕ್ಕೊಳ್ಳಿ. ಕಮ್ಯುನಿಟಿ ಸರ್ಟಿಫಿಕೇಟ್ ಇಶ್ಯೂ ಅಥಾರಿಟಿ ಕೇಳ್ತಾ ಇದೆ, ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ನಿಮ್ಮದು ಒಂದು ಬಾರ್ಕೋಡ್ ಕೆಳಗೆ ಇರುತ್ತೆ ನೋಡಿ, OBC ಸರ್ಟಿಫಿಕೇಟ್ ಬಾರ್ಕೋಡ್ ಕೆಳಗೆ ಅದನ್ನು ಯಾರು ಇಶ್ಯೂ ಮಾಡಿದ್ರಂತ ತಹಸೀಲ್ದಾರ್ ಇದ್ದರೆ ತಹಸೀಲ್ದಾರ್ ಹಾಕ್ಕೊಳ್ಳಿ, ತಾಲೂಕು ಮ್ಯಾಜಿಸ್ಟ್ರೇಟ್ ಇದ್ದರೆ ತಾಲೂಕು ಮ್ಯಾಜಿಸ್ಟ್ರೇಟ್ ಅಂತ ಆಪ್ಷನ್ ನೀವು ಇಲ್ಲಿ ಚೂಸನ್ನು ಮಾಡ್ಕೋಬೋದು. ಇದಾದ ತಕ್ಷಣ ನೆಕ್ಸ್ಟು ಸ್ಟೇಟ್ ಕೇಳ್ತಾ ಇದೆ, ಇಶ್ಯೂ ಸ್ಟೇಟ್ ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಕಮ್ಯುನಿಟಿ ಸರ್ಟಿಫಿಕೇಟ್ ಡೇಟ್ ಇಶ್ಯೂ ಡೇಟನ್ನು ಹಾಕಬೇಕಾಗುತ್ತೆ, ಅದು ಒಂದು OBC ಸರ್ಟಿಫಿಕೇಟ್ನಲ್ಲಿ ಇಶ್ಯೂ ಡೇಟ್ ಇರುತ್ತೆ, ಅಷ್ಟು ಇನ್ಫಾರ್ಮೇಷನ್ ನೀವು ಇಲ್ಲಿ ನೀಡಬೇಕಾಗುತ್ತೆ. ಇಷ್ಟು ಈ ರೀತಿಯಾಗಿ ಒಂದು ಕ್ಯಾಟಗರಿ ಡೀಟೇಲ್ಸ್ನ ನೀಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಪೋಸ್ಟಲ್ ಅಡ್ರೆಸ್ ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ಅಪನ್ನು ಮಾಡಬೇಕಾಗುತ್ತೆ ನೋಡಿ. ಅಡ್ರೆಸ್ ಯಾವ ರೀತಿಯಾಗಿ ನೋಡ್ಕೊಳ್ಳೋಣ. ಮೊದಲೇದಾಗಿ ಒಂದು ಸ್ಟೇಟ್, ಡಿಸ್ಟಿಕ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ಲಿರುವಂಥ ಅಡ್ರೆಸ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಿಮ್ಮ ಒಂದು ಸಿಟಿಯನ್ನು ಟೈಪ್ ಮಾಡ್ಕೊಳ್ಳಿ ಮತ್ತು ನಿಮ್ಮದು ಒಂದು ಪಿನ್ ಕೋಡ್ನ ಹಾಕ್ಕೊಂಡು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಒಂದೇ ಆಗುತ್ತೆ. ಇಲ್ಲ ನಮ್ಮದು ಪ್ರೆಸೆಂಟು ಪರ್ಮನೆಂಟ್ ಅಡ್ರೆಸ್ ಬೇರೆ ಇದೆ ಅಂದರೆ ಈ ಬಾಕ್ಸ್ ಮೇಲೆ ಆಫ್ ಮಾಡ್ಕೊಂಡು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನ ಡೀಟೇಲ್ಸ್ನ ನೀವು ಅಂದರೆ ಡೀಟೇಲ್ಸ್ನ ನೀಡ್ಬೋದು. ಆದಷ್ಟು ಪ್ರೆಸೆಂಟು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಒಂದೇ ನೀಡ್ಕೊಳ್ಳಿ, ಯಾವುದೇ ರೀತಿ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಇಷ್ಟು ಅಡ್ರೆಸ್ ಡೀಟೇಲ್ಸನ್ನು ನೀಡ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಒಂದು ಅದರ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ ನೋಡಿ. ಮೊದಲೇದಾಗಿ ನೋಡೋದಾದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾನ್ಸಲ್ ಆಗಿದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೀವು ನೋ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು
ಪರ್ಸನಲ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ PWD ಕ್ಯಾಂಡಿಡೇಟ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ನೀವೇನಾದರೂ PWD ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸ್ ನೀಡಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಸ್ಕ್ರೈಬ್ ಡೀಟೇಲ್ಸ್ ಕೇಳ್ತಾ ಇದೆ. ನಿಮಗೇನಾದರೂ ಸ್ಕ್ರೈಬ್ ಡೀಟೇಲ್ಸ್ ಬೇಕಾಗಿದ್ದರೆ ಎಸ್ ಅಂತ ಹಾಕೋಬೋದು. ಇಲ್ಲ ನಮಗೆ ಇದು ಯಾವುದೇ ರೀತಿ ಇದು ಅಪ್ಲಿಕೇಬಲ್ ಆಗಲ್ಲ ಅಂದರೆ ಸಿಂಪಲ್ ಆಗಿ ನೀವು ನೋ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಡೀಟೇಲ್ಸ್ ಅಂದರೆ EBC ಸರ್ಟಿಫಿಕೇಟ್ ನಿಮ್ಮ ಕಡೆ ಏನಾದರೂ ಇದ್ದರೆ ಇದನ್ನು ಎಸ್ ಅಂತ ಹಾಕೊಳ್ಳಿ, ಇಲ್ಲಾದರೆ ನೀವು ನೋ ಅಂತ ಹಾಕ್ಕೊಳ್ಬೋದು. ಅದೇ ರೀತಿಯಾಗಿ ಈ ಒಂದು ಆಪ್ಷನ್ಸ್ ಏನಿದೆ ಅಂದರೆ ಫೀ ಕನ್ಸೆಷನ್ ಆಗಿದೆ. ಯಾರಿಗೆ ಅಂದರೆ OBC ಕ್ಯಾಂಡಿಡೇಟ್ಸ್ಗಳಿಗೆ ಇದೊಂದು ಫೀ ಕನ್ಸೆಷನ್ ಆಗಿದೆ. ಯಾವುದೇ ರೀತಿಯಾಗಿ ಇದು ರಿಸರ್ವೇಷನ್ ಇರೋದಿಲ್ಲ. ನಿಮ್ಮ ಕಡೆ ಏನಾದರೂ EBC ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ನೋಡಿ, ಇದು ಯಾವುದೇ ರೀತಿಯಾಗಿ ನಿಮಗೆ ಇಲ್ಲಿ ಒಂದು ರಿಸರ್ವೇಷನ್ ಇರೋದಿಲ್ಲ. ಓನ್ಲಿ ನಿಮಗೆ ಒಂದು ಫೀ ಕನ್ಸೆಷನ್ ಆಗಿರುತ್ತೆ. ಈಗ ನಿಮಗೆ ಏನು OBC ಅಭ್ಯರ್ಥಿಗಳಿಗೆ 500 ರೂಪೀಸ್ ಇದೆಯಲ್ಲ, ಅದು 250 ರೂಪೀಸ್ ಆಗುತ್ತೆ. ಅದಕ್ಕೆ ಇದು EBC ಸರ್ಟಿಫಿಕೇಟ್ ಇದ್ದರೆ ನೀವು ಎಸ್ ಅಂತ ತಗೊಳ್ಳಿ, ಇಲ್ಲಾದರೆ ನೀವು ನೋ ಅಂತ ಚೂಸ್ ಮಾಡ್ಕೋಬೋದು. ಇದಾದ ತಕ್ಷಣ ನೆಕ್ಸ್ಟು ನೀವು ನೋಡ್ಕೊಳ್ಳೋದಾದರೆ ಆರ್ ಯು ಆ್ಯನ್ ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೆ. ನೀವು ಈಗಾಗಲೇ ಇಂಡಿಯನ್ ರೈಲ್ವೆಯಲ್ಲಿ ಏನಾದರೂ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೀವು ನೋ ಅಂತ ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. ನೋಡಿ, ಇದಾದ ತಕ್ಷಣ ನಿಮಗೆ ನೆಕ್ಸ್ಟು ಒಂದು ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೇಳ್ತಾ ಇದೆ. ಅಂದರೆ ಈಗ ಕರೆಂಟ್ ಎಂಪ್ಲಾಯ್ಮೆಂಟ್ ಇದ್ದೀರಾ ಅಂತ ಇಲ್ಲಿ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮಗೆ 4 ರೀತಿಯ ಆಪ್ಷನ್ಸ್ ಇದ್ದಾವೆ. ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಎಂಪ್ಲಾಯ್ ಇದ್ದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ ಏನಾದರೂ ಎಂಪ್ಲಾಯ್ ಇದ್ದರೆ ಇದನ್ನು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕ್ನಲ್ಲಿ ನಾನು ಎಂಪ್ಲಾಯ್ ಇದ್ದೀನಿ ಅಂದರೆ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾನು ಯಾವುದೇ ರೀತಿಯಾಗಿ ಎಂಪ್ಲಾಯ್ ಇಲ್ಲ ಅಂದರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಒಂದು ಆಪ್ಷನ್ ಇದೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ತಕ್ಷಣ ನೆಕ್ಸ್ಟ್ ಒಂದು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಒಂದು ಬ್ಯಾಂಕ್ ಡೀಟೇಲ್ಸ್ ಫಾರ್ ದ ರಿಫಂಡ್ ಆಫ್ ಫೀಸ್ ಅಂದರೆ ನಿಮಗೆ ಇಲ್ಲಿ ಅಮೌಂಟ್ ರಿಫಂಡ್ ಇರೋದ್ರಿಂದ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನಿಮಗೆ ಅಮೌಂಟು ರಿಫಂಡ್ ಆಗೋದ್ರಿಂದ ನೋಡಿ, ಮೊದಲೇದಾಗಿ ರಿಫಂಡ್ ಆಫ್ ಫೀ ಅಮೌಂಟ್ ಓಲ್ಡರ್ ನೇಮ್ ಅಂದರೆ ನಿಮ್ಮದು ಓಲ್ಡರ್ ನೇಮ್ ಏನಿರುತ್ತೆ ನೋಡಿ ಬ್ಯಾಂಕ್ ಅಕೌಂಟಲ್ಲಿ, ಆ ಒಂದು ನೇಮ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ರಿಫಂಡ್ ಆಫ್ ಫೀಸ್ ಬ್ಯಾಂಕ್ ಅಕೌಂಟ್ ನಂಬರ್, ನಿಮ್ಮ ಒಂದು ಅಕೌಂಟ್ ನಂಬರ್ ಏನಿದೆ ಅದನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ರಿಫಂಡ್ ಫೀ ಬ್ಯಾಂಕ್ ಅಕೌಂಟ್ ನಂಬರ್ನ ಕರೆಕ್ಟಾಗಿ ನೀವು ಬ್ಯಾಂಕ್ ಅಕೌಂಟ್ ನಂಬರ್ನ ವೆರಿಫೈನ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ರಿಫಂಡ್ ಆಫ್ ಫೀ ಬ್ಯಾಂಕ್ IFSC ಕೋಡ್, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಒಂದು IFSC ಕೋಡ್ ಹಾಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಬ್ಯಾಂಕ್ ಇರುವ ಒಂದು ಅಡ್ರೆಸ್ ಮತ್ತು ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ. ಇಷ್ಟು ಡೀಟೇಲ್ಸ್ನ ನೀಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೀಡಬೇಕಾಗುತ್ತೆ. ಈಗಾಗಲೇ ಓಲ್ಡ್ ಕ್ಯಾಂಡಿಡೇಟ್ಸ್ಗಳು ನೀವೇನಾದರೂ ಆಗಿದ್ದರೆ ಈಗಾಗಲೇ SSLC ಡೀಟೇಲ್ಸ್ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಆದರೂ ಮತ್ತೊಮ್ಮೆ ನೀವು ಇಲ್ಲಿ ಎಡಿಟ್ನ ಮಾಡ್ಕೊಳ್ಳಿ. ಒಂದು ಮತ್ತೊಮ್ಮೆ ಏನೇನು ಕರೆಕ್ಷನ್ಸ್ ಇದ್ದರೆ ನೀವು ಕರೆಕ್ಷನ್ನ ಮಾಡ್ಕೋಬೋದು. ಅದೇ ರೀತಿಯಾಗಿ ಒಂದು ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ಕೇಳಿರುತ್ತೆ, ಅದಕ್ಕೆ ಪ್ರತಿಯೊಬ್ಬರು ಓಲ್ಡ್ ಕ್ಯಾಂಡಿಡೇಟ್ಸ್ನು ಇದನ್ನು ಎಡಿಟನ್ನು ಮಾಡ್ಕೊಳ್ಳಿ. ಮತ್ತು ನ್ಯೂ ಕ್ಯಾಂಡಿಡೇಟ್ಸ್ಗಳಿಗೆ ಇದೇ ರೀತಿ ಆಪ್ಷನ್ಸ್ ಬಂದಿರುತ್ತೆ. ನ್ಯೂ ಕ್ಯಾಂಡಿಡೇಟ್ಸ್ಗಳು ಏನಿಲ್ಲ, ಡೈರೆಕ್ಟಾಗಿ ನೀವು ಏನು ಮಾಡಬೇಕು, ಇಲ್ಲಿ SLC ಅಂತಿದೆಯಲ್ಲ ಅಂದರೆ ಮೆಟ್ರಿಕ್ಯುಲೇಷನ್ ಮತ್ತು PUC ಡೀಟೇಲ್ಸ್ ಇನ್ಫಾರ್ಮೇಷನ್ ಕೇಳುತ್ತೆ, ನೀವು ಮೆಟ್ರಿಕ್ಯುಲೇಷನ್ ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಸ್ಟೇಟು, ಡಿಸ್ಟಿಕ್ಕು, ಬೋರ್ಡ್ ನೇಮು ಇದೆಲ್ಲ ಇನ್ಫಾರ್ಮೇಷನು SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಹಾಕ್ಕೊಳ್ಳಿ. ನೀವು SLC ಕಲ್ತಿರುವಂಥ ಸ್ಟೇಟ್ ಆಗಿರ್ಬೋದು ಮತ್ತು SLC ಕಲ್ತಿರುವಂಥ ಡಿಸ್ಟಿಕ್ ಆಗಿರ್ಬೋದು. ಬೋರ್ಡ್ ನೇಮ್ ಹಾಕ್ಕೊಳ್ಳಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹಾಕ್ಕೊಳ್ಳಿ. ಮತ್ತು SLC ಪಾಸ್ ಆಗಿರುವ ಡೇಟನ್ನು ಹಾಕ್ಕೊಳ್ಬೇಕಾಗತ್ತೆ. ಮತ್ತು ನಿಮ್ಮ ಒಂದು SLC ರೂಲ್ ನಂಬರ್ನ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಮತ್ತು SLC ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ಅಂತ ಈ ಒಂದು ಆಪ್ಷನ್ ಇದೆ. ಈ ಒಂದು ಸೀರಿಯಲ್ ನಂಬರು ನೀವು ಟಾಪಲ್ಲಿ ನಿಮ್ಮ ಒಂದು ಏನು SLC ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, ರೈಟ್ ಸೈಡು ಮೇಲೆ ಒಂದು ಸೀರಿಯಲ್ ನಂಬರ್ ಇರುತ್ತೆ ನೋಡಿ. ಎಕ್ಸಾಂಪಲ್ ಆಗಿ ನಾನು ತೋರಿಸೋದಾದರೆ ಈ ರೀತಿಯಾಗಿ ಸೀರಿಯಲ್ ನಂಬರ್ ಇರುತ್ತೆ ನೋಡಿ. ಈ ರೀತಿ ಸೀರಿಯಲ್ ನಂಬರ್ನ ನೀವು ಹಾಕ್ಕೊಳ್ಬೇಕಾಗತ್ತೆ. ಹಾಕೊಂಡು ಏನು ಮಾಡಬೇಕು, ನೆಕ್ಸ್ಟ್ ಇಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಇದೆ ಮತ್ತು ನ್ಯೂ ಕ್ಯಾಂಡಿಡೇಟ್ಸ್ಗೆ ಸೇವ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲೆ ಟ್ಯಾಬ್ ಅದು ಹೋಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಏನು ಮಾಡಬೇಕು, ಈಗ PUC ಡೀಟೇಲ್ಸ್ನ ನೀಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, ಕ್ವಾಲಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಇಲ್ಲಿ 2 ಆಪ್ಷನ್ಸ್ ಬರ್ತಾ ಇದೆ. ಅಂದರೆ 10th +2 ಆರ್ ಈಕ್ವಲೆಂಟ್ ಮತ್ತು ಬ್ಯಾಚುಲರ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಈಗ PUCಯಲ್ಲಿ ಈಗ ಅಂಡರ್ ಗ್ರ್ಯಾಜುಯೇಟ್ PUCಯಲ್ಲಿ ಇರೋದ್ರಿಂದ ನೀವು PUC ಮಾತ್ರ ಹಾಕಬೇಡಿ, ಡಿಗ್ರಿ ಡೀಟೇಲ್ಸು ನೀಡಿ. ಏಕೆಂದರೆ ನಿಮಗೆ ಈ ಒಂದು ಪೋಸ್ಟ್ ಏನಾದರೂ ಆದಮೇಲೆ ನಿಮಗೆ ಮುಂದೆ ಫ್ಯೂಚರು ಒಂದು ಪ್ರಮೋಷನ್ ಸಿಗೋದಿರುತ್ತೆ. ಆ ಒಂದು ರೀಸನ್ಗಾಗಿ ಪ್ರತಿಯೊಬ್ಬರು ನೀವು ಈ ಅಂಡರ್ ಗ್ರ್ಯಾಜುಯೇಟ್ ಹಾಕತ್ತೀರಂದರೆ ನೀವು PUC ಡೀಟೇಲ್ಸ್ ಮಾತ್ರ ನೀಡಬೇಡಿ, ಬ್ಯಾಚುಲರ್ ಡಿಗ್ರಿ ಡೀಟೇಲ್ನು ಹಾಕಿ. ಯಾಕಂದರೆ ನಿಮಗೆ ಮುಂದೆ ಒಂದು ಪೋಸ್ಟ್ ಸಿಕ್ಕ ಮೇಲೆ ಒಂದು ಪ್ರಮೋಷನ್ಸ್ ಇರುತ್ತೆ. ಆ ಒಂದು ರೀಸನ್ಗಾಗಿ PUC ಡೀಟೇಲ್ಸು ನೀಡಿ, ಡಿಗ್ರಿ ಡೀಟೇಲ್ಸು ನೀವು ಹಾಕ್ಕೊಳ್ಬೇಕಾಗುತ್ತೆ. ಅದನ್ನು ಯಾವ ರೀತಿ ಡೀಟೇಲ್ಸ್ ನೋಡ್ಕೋಣ. ನೋಡಿ, 12th +2 ಸ್ಟೇಜ್ ಆರ್ ಈಕ್ವಲೆಂಟ್ ಅಂತಿದೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, 10th +2 ಯಾರು ಮುಗಿಸಿದ್ರೆ ಅದನ್ನು ಡಿಪ್ಲೊಮಾ ಆಗಿರ್ಬೋದು, ITI ಪ್ರತಿಯೊಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಇದಾದ ತಕ್ಷಣ ನೆಕ್ಸ್ಟ್ ಒಂದು ಡಿಸಿಪ್ಲಿನ್ ಆ್ಯಂಡ್ ಸಬ್ಜೆಕ್ಟ್ ಅಂತ ಕೇಳ್ತಾ ಇದೆ. ಈ ಆಪ್ಷನ್ ಮೇಲೆ ಎನಿ ಡಿಸಿಪ್ಲಿನ್ ಅಂತ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಮತ್ತು ಈ ಒಂದು PUC ಯಾವ ಒಂದು ಸ್ಟೇಟ್ನಲ್ಲಿ ಕಲ್ತಿದ್ದೀರಾ, ಯಾವ ಒಂದು ಡಿಸ್ಟ್ರಿಕ್ನಲ್ಲಿ ಕಲ್ತಿದ್ದೀರಾ ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ಮತ್ತು PUCಯ ಒಂದು ಬೋರ್ಡ್ ನೇಮ್ ಇರುತ್ತೆ, ಆ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲೇ ಬೋರ್ಡ್ ನೇಮ್ ಇರುತ್ತೆ, ಆ ಬೋರ್ಡ್ ನೇಮ್ನ ಹಾಕೊಳ್ಳಿ. ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಎಕ್ಸಾಮಿನೇಷನ್ ಅಂತ ಇರುತ್ತೆ, ಅಥವಾ ಸ್ಟೇಟ್ ಬೋರ್ಡ್ ಅಂತ ಆದರೂ ನೀವು ಫಿಲ್ಅಪ್ ಮಾಡ್ಕೋಬೋದು. ಆದಷ್ಟು ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇನ್ಫಾರ್ಮೇಷನ್ ನೀವು ನೀಡ್ಕೊಳ್ಳಿ. ಇದಾದ ತಕ್ಷಣ ಡೇಟ್ ಆಫ್ ಪಾಸಿಂಗ್ ಇರುತ್ತೆ, ಅದೇ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಕೆಳಗೆ ಒಂದು ಪಾಸಿಂಗ್ ಡೇಟ್ ಇರುತ್ತೆ ಒಂದು PUCದು, ಅದನ್ನು ಡೀಟೇಲ್ಸನ್ನು ಇಟ್ಕೊಳ್ಳಿ. ಮತ್ತು ಪರ್ಸೆಂಟೇಜ್ ಕೇಳ್ತಾ ಇದೆ, ಈ ಪರ್ಸೆಂಟೇಜ್ನ ನೀವು ತೆಗೆದು ಒಂದು PUC ಪರ್ಸೆಂಟೇಜ್ ಎಷ್ಟಿದೆ ಅದನ್ನು ನೀವು ಇಲ್ಲಿ ಫಿಲ್ಅಪ್ನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಡ್ಯೂ ಯು ಹ್ಯಾವ್ ಅ ಟೈಪಿಂಗ್ ಪ್ರೊಫೆನ್ಸಿ ಇನ್ ದ ಇಂಗ್ಲೀಷ್ ಆರ್ ಹಿಂದಿ ಆನ್ ಅ ಕಂಪ್ಯೂಟರ್ ಅಂತ ಕೇಳ್ತಾ ಇದೆ. ಅಂದರೆ ಇಲ್ಲಿ ನಿಮಗೆ ಪೋಸ್ಟ್ಗಳು ಒಂದು ಟೈಪಿಂಗ್ಗಳು ಇರೋದ್ರಿಂದ ಅದಕ್ಕೆ ನಿಮಗೆ ಒಂದು ಇಂಗ್ಲೀಷ್ ಅಥವಾ ಹಿಂದಿ ಎರಡರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಟೈಪಿಂಗ್ ಮಾಡೋಕ್ಕೆ ಬರುತ್ತೆ ಅಂತ ಒಂದು ಕೇಳ್ತಾ ಇದ್ದಾರೆ. ಇದನ್ನು ಪ್ರತಿಯೊಬ್ಬರು ಎಸ್ ಅಂತ ಹಾಕೊಳ್ಳಿ. ಅಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತೆ, ಅಲ್ಲಿ ನೀವು ಟೈಪ್ ಮಾಡ್ಕೊಳಕ್ಕೆ ಬರುತ್ತೆ, ಆದಷ್ಟು ಎಸ್ ಅಂತ ಹಾಕೊಳ್ಳಿ. ನಿಮಗೆ ಹೆಚ್ಚುವರಿಯಾಗಿ ಪೋಸ್ಟ್ಗಳು ಆ್ಯಡ್ ಆಗುತ್ತೆ. ಆ ರೀಸನ್ಗಾಗಿ ಇಷ್ಟು ಡೀಟೇಲ್ಸನ್ನು ನೀಡ್ಕೊಂಡು ಇಲ್ಲಿ ಆ್ಯಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ನಿಮಗೆ ಆ ಟ್ಯಾಬು ಇಲ್ಲಿ ಫಿಲ್ ಆಗಿಬಿಡುತ್ತೆ, ಈ ರೀತಿಯಾಗಿ ಟ್ಯಾಬ್ ಫಿಲ್ ಆಗುತ್ತೆ. ಇದಾದ ತಕ್ಷಣ ಒಂದು ಡಿಗ್ರಿ ಡೀಟೇಲ್ಸ್ ಇದೆ, ಇದೊಂದು ಡೀಟೇಲ್ಸನ್ನು ನೀಡ್ಕೊಳ್ಳಿ. ಇಲ್ಲಿ ಏನಿಲ್ಲ ಸಿಂಪಲ್ ಆಗಿದೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಎನಿ ಡಿಸಿಪ್ಲಿನ್ ಅಂತ ಕೇಳ್ತಾ ಇದೆ, ಅಂದರೆ ಇಲ್ಲಿ ನಿಮಗೆ ಬ್ಯಾಚುಲರ್ ಡಿಗ್ರಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಏನು ಆಪ್ಷನ್ ಕೇಳ್ತಾ ಇದೆ, ನಿಮ್ಮದು ಕೋರ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ನಿಮ್ಮ ಒಂದು ಕೋರ್ಸ್ನಲ್ಲಿ ಸರ್ಟಿಫಿಕೇಟಲ್ಲಿ ಯಾವ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಅಂತ ಇರುತ್ತೆ. BA ಮಾಡಿದರೆ BA ಹಾಕೊಳ್ಳಿ, BSc ಕಂಪ್ಲೀಟ್ ಮಾಡಿದರೆ BSc ಹಾಕೊಳ್ಳಿ, BCom ಕಂಪ್ಲೀಟ್ ಮಾಡಿದರೆ BCom ಅಂತ ಹಾಕೊಳ್ಳಿ. ಇದಾದ ತಕ್ಷಣ ಆ ಒಂದು ಡಿಗ್ರಿಯನ್ನು ಯಾವ ಸ್ಟೇಟ್ನಲ್ಲಿ ಕಲ್ತಿದ್ದೀರಾ, ಯಾವ ಒಂದು ಡಿಸ್ಟ್ರಿಕ್ನಲ್ಲಿ ಕಲ್ತಿದ್ದೀರಾ, ಮತ್ತು ನೇಮ್ ಆಫ್ ದ ಕಾಲೇಜ್ ಅಥವಾ ಯೂನಿವರ್ಸಿಟಿ ನೇಮ್ ಹಾಕೊಳ್ಳಿ. ನಿಮ್ಮ ಒಂದು ಡಿಗ್ರಿ ಯೂನಿವರ್ಸಿಟಿ ನೇಮ್ ಹಾಕೊಳ್ಳಿ. ಆ ಒಂದು ಡಿಗ್ರಿ ಪಾಸಿಂಗ್ ಡೇಟ್ನ ಹಾಕೊಳ್ಳಿ, ಕೊನೆಯ ಸೆಮ್ನಲ್ಲಿ ಅಥವಾ ಒಂದು ಫೈನಲ್ ಪ್ರೊವಿಷನಲ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ, ಪಾಸಿಂಗ್ ಡೇಟ್ನ ಹಾಕೊಳ್ಳಿ. ಕೊನೆಯದಾಗಿ ಆ ಡಿಗ್ರಿಯ ಪರ್ಸೆಂಟೇಜನ್ನು ಹಾಕೊಳ್ಳಿ. ಪರ್ಸೆಂಟೇಜ್ ಹಾಕೊಂಡು ಇಲ್ಲಿ ಆ್ಯಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಎಜುಕೇಷನ್ ಡೀಟೇಲ್ಸನ್ನು, ಅಂದರೆ ಇಲ್ಲಿ SSLC ಇನ್ಫಾರ್ಮೇಷನ್ನು ನೀಡ್ಕೊಳ್ಳಿ, PUC ಡೀಟೇಲ್ಸ್ ಇನ್ಫಾರ್ಮೇಷನ್ನು ಹಾಕ್ಕೊಳ್ಳಿ, ಮತ್ತು ಡಿಗ್ರಿ ಕ್ವಾಲಿಫಿಕೇಷನ್ನು ಹಾಕೊಳ್ಳಿ. ನೀವು PUC ಅಷ್ಟೇ ಕಂಪ್ಲೀಟ್ ಮಾಡಿದ್ರೆ PUC ಮಾಡಿ ನೀವು ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. ಇಷ್ಟು ಡೀಟೇಲ್ಸನ್ನು ನೀಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಅ ಪ್ರೊಫೈಲ್ ಅಥವಾ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ಮತ್ತು SC ST ಅಭ್ಯರ್ಥಿಗಳು ಈಗಾಗಲೇ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಏನು ಅಪ್ಲೋಡನ್ನು ಮಾಡಿರ್ತಿರಲ್ಲ, ಅದನ್ನು ಮತ್ತೊಮ್ಮೆ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಒಂದು ಸಲ ವ್ಯೂ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ ಇದೆಯಾ ಅಲ್ಲ ಅಂತ, ಆ ಸರ್ಟಿಫಿಕೇಟ್ ಕರೆಕ್ಟಾಗಿ ನಾವು ಅಪ್ಲೋಡ್ ಮಾಡಿದ್ವಿಲ್ಲ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ವೆರಿಫೈನ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ, ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ನೋಡ್ಕೋಣ. ನೋಡಿ ಫೋಟೋ ನಿಮಗೆ ಲೈವ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಿರುತ್ತೆ, ಅದನ್ನು ಯಾವ ರೀತಿಯಾಗಿ ಮಾಡಬೇಕಂತ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ನೋಡಿ ಮೊದಲೇದಾಗಿ ನಿಮಗೆ ಫೋಟೋ ಯಾವ ರೀತಿಯಾಗಿ ಇರಬೇಕು ಅಂತ ಅವರು ಇನ್ಫಾರ್ಮೇಷನ್ ಕೊಡೋದಾದರೆ ನೋಡಿ ಸಿಂಪಲ್ಲಾಗಿ ಈ ರೀತಿಯಾಗಿ ನೀವು ಕ್ಯಾಪ್ಚರ್ ಮಾಡ್ಕೋಬೇಕು. ಮೇಲೆ ಕೊಟ್ಟಿರುವಂಥ ಆಪ್ಷನ್ಸ್ ಮೂಲಕ ನೀವೇನಾದರೂ ಕ್ಯಾಪ್ಚರ್ ಮಾಡ್ಕೊಂಡ್ರೆ ನಿಮ್ಮೊಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ನ ನೀಡಿದ್ದಾರೆ. ನೋಡಿ ಆಪ್ಷನ್ಸ್ನ ನೋಡ್ಕೊಳ್ಳೋಣ. ನೋಡಿ ನಿಮ್ಮದು ಫೋಟೋ ಯಾವ ರೀತಿಯಾಗಿ ಇರಬೇಕಂದ್ರೆ ನಿಮ್ಮ ಡ್ರೆಸ್ಸು ವೈಟ್ ಡ್ರೆಸ್ ಬಿಟ್ಟು ಬೇರೆ ಡ್ರೆಸ್ನ ಹಾಕೊಂಡು ನೀವು ಕ್ಯಾಪ್ಚರ್ ಮಾಡ್ಕೋಬೇಕಿರುತ್ತೆ. ಡೈರೆಕ್ಟಾಗಿ ನೋಡ್ಕೊಳ್ಳೋಣ ಯಾವ ರೀತಿಯಾಗಿ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕಂತ. ನೋಡಿ ನೀವು ಲೈವ್ ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕಂದ್ರೆ ನೀವು ಎರಡೂ ಆಪ್ಷನ್ಸ್ ಮೂಲಕ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೋದು. ನೋಡಿ ಮೊದಲನೇ ಒಂದು ಆಪ್ಷನ್ಸ್ನಲ್ಲಿ ಇದೇ ಒಂದು ವೆಬ್ಸೈಟ್ನಲ್ಲಿ ನೀವು ಓಪನನ್ನು ಮಾಡ್ಕೊಂಡು ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೋದು. ಏನಾದರೂ ಇದು ವೆಬ್ಸೈಟ್ನಲ್ಲಿ ಏನಾದರೂ ವರ್ಕ್ ಆಗಲಿಲ್ಲ ಅಥವಾ ಫೋಟೋ ಕ್ಯಾಪ್ಚರ್ ಆಗಲಿಲ್ಲ ಅಂತಂದರೆ ಎರಡನೇ ಆಪ್ಷನ್ ಇದೆಯಲ್ಲ, ಕ್ಯಾಪ್ಚರ್ ಲೈವ್ ಇಮೇಜ್ ಫ್ರಮ್ ದ ಮೊಬೈಲ್ ಅಂತ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯೂಸನ್ನು ಮಾಡ್ಕೋಬೋದು. ಆದಷ್ಟು ಮೊದಲನೇ ಒಂದು ಆಪ್ಷನ್ ಇದೆಯಲ್ಲ ಇದನ್ನೇ ಯೂಸ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಳ್ಳಿ. ವೆಬ್ಸೈಟ್ನಲ್ಲೇ ಬರುತ್ತೆ ಪ್ರತಿಯೊಬ್ಬರಿಗೂ, ಈ ಒಂದು ಆಪ್ಷನ್ ಮೂಲಕ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಏನಾದರೂ ಬರಲಿಲ್ಲ ಅಂದರೆ ಎರಡನೇ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕಂತ ಮೊದಲನೇ ಆಪ್ಷನ್ಸ್ನಲ್ಲಿ ನೀವು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮಾಹಿತಿ ಕೊಡ್ತೀನಿ. ನೋಡಿ ಎರಡನೇ ಆಪ್ಷನ್ಸ್ ನೀವೇನಾದರೂ ಕ್ಯಾಪ್ಚರ್ ಮಾಡ್ಕೋಬೇಕಂದ್ರೆ ಈ ಒಂದು ಬಾರ್ಕೋಡ್ ಬರುತ್ತೆ. ಈ ಬಾರ್ಕೋಡ್ನ ನೀವು ಗೂಗಲಲ್ಲಿ ಸ್ಕ್ಯಾನ್ ಮಾಡಿದರೆ ಒಂದು ವೆಬ್ಸೈಟ್ ಲಿಂಕ್ ಬರುತ್ತೆ, ಆ ಲಿಂಕನ್ನು ಓಪನ್ ಮಾಡಿದರೆ ಮತ್ತೊಮ್ಮೆ ಲಾಗಿನ್ ಆಗಬೇಕು. ನೀವು ಲಾಗಿನ್ ಆದಮೇಲೆ ಒಂದು ಫೋಟೋದು ಸಿಂಬಲ್ ಬರುತ್ತೆ, ಅದನ್ನು ಅಲ್ಲಿ ನೀವು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮದು ಒಂದೇ ಆಪ್ಷನ್ಸ್ ಬರಲಿಲ್ಲ ಅಂದರೆ. ಇಲ್ಲ ನೀವು ಆದಷ್ಟು ಒಂದೇ ಆಪ್ಷನ್ಸ ಬರುತ್ತೆ, ಒಂದೇ ಆಪ್ಷನ್ಸ್ ಮೂಲಕ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸ್ವಲ್ಪ ಇನ್ಫಾರ್ಮೇಷನ್ ಬರುತ್ತೆ, ಏನಿಲ್ಲ. ನಿಮ್ಮದು ಯು ಆರ್ ಅಲೌಡ್ ಟು ಕ್ಯಾಪ್ಚರ್ ಓನ್ಲಿ 3 times ವಿತಿನ್ 5 minutes, 5 ನಿಮಿಷ ಕೊಡ್ತಾರೆ, ಅದರಲ್ಲಿ 3 times ನೀವು ಮಾತ್ರ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನಿಮ್ಮ ಒಂದು ಫೋಟೋ ಲೈಟ್ ಕಲರ್ಡ್ ಬ್ಯಾಕ್ಗ್ರೌಂಡ್ ಹೊಂದಿರಬೇಕು, ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಕಲರ್ ಲೈಟ್ ಆಗಿರಬೇಕು. ಅದೇ ರೀತಿಯಾಗಿ ನಿಮ್ಮ ಪೊಸಿಷನ್ ಫೇಸ್ ಸೆಂಟರ್ ಆಫ್ ದ ಫ್ರೇಮ್, ಒಂದು ಫ್ರೇಮ್ ಬರುತ್ತೆ, ಆ ಫ್ರೇಮ್ನಲ್ಲಿ ಹೆಡ್ಡನ್ನು ನಿಮ್ಮದು ಏನು ಫೇಸ್ ಇದೆಯಲ್ಲ ಅದರಲ್ಲಿ ಪೊಸಿಷನ್ ಏನೇನಿರಬೇಕು, ಒಂದು ಸೆಂಟರ್ ಫೇಸ್ ಕಾರ್ನರಲ್ಲಿ ಇರಬೇಕು. ಅದೇ ರೀತಿಯಾಗಿ ನಿಮ್ಮ ಒಂದು ಆ ಕಾರ್ನರಲ್ಲಿ ಏನೊಂದು ಫೇಸ್ ಇರುತ್ತಲ್ಲ ಅಲ್ಲಿ ಬ್ಲಿಂಕ್ ನ್ಯಾಚುರಲಿ 2 and 3 times ನಿಮ್ಮದು ಐಸ್ನ ಬ್ಲಿಂಕ್ ಮಾಡಬೇಕು. ಬ್ಲಿಂಕ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿದ ತಕ್ಷಣ ಒಂದು ಟೈಮರ್ ಸ್ಟಾರ್ಟ್ ಆಗುತ್ತೆ, ಅಂದರೆ 3, 2, 1 ಈ ರೀತಿಯಾಗಿ ಟೈಮರ್ ಸ್ಟಾರ್ಟ್ ಆಗುತ್ತೆ. ನೀವು ಕರೆಕ್ಟಾಗಿ
ಪೊಸಿಷನಲ್ಲಿ ನಿಂತು ಆ ಟೈಮರ್ ಮುಗಿದ ತಕ್ಷಣ ಒಂದು ಫೋಟೋ ಅಲ್ಲಿ ಕ್ಯಾಪ್ಚರ್ ಆಗಿಬಿಡುತ್ತೆ. ಅದು ನಿಮಗೆ ಅಲ್ಲಿ ಶೋ ಆಗುತ್ತೆ. ಕ್ಯಾಪ್ಚರ್ ಶೋ ಆಗಿಬಿಡುತ್ತೆ. ಯು ಆರ್ ಫೋಟೋ ರೆಡಿ ಆಗಿಬಿಡುತ್ತೆ. ಈ ರೀತಿಯಾಗಿ ಫೋಟೋನ ನೀವು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಕೆಳಗೆ ಇಲ್ಲಿ ಬಂದು ಎಸ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಹೇಳಿದ್ನಲ್ಲ ಅದೇ ರೀತಿಯಾಗಿ ಮಾಡ್ಕೊಂಡು ನಿಮ್ಮ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮ್ಮದು ಫೋಟೋ ಆಟೋಮೆಟಿಕ್ಕಾಗಿ ಅಲ್ಲಿ ಕ್ಯಾಪ್ಚರ್ ಆಗುತ್ತೆ. ನಿಮ್ಮದು ಅಲ್ಲಿ ಏನು ಯಾವುದೇ ರೀತಿಯಾಗಿ ಕ್ಯಾಪ್ಚರ್ ಮಾಡೋ ಆಪ್ಷನ್ ಇರೋದಿಲ್ಲ. ಆಟೋಮೆಟಿಕ್ ಅದೇ ನಿಮ್ಮದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡುತ್ತೆ. ಈ ರೀತಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ ಕೊನೆಯದಾಗಿ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೋಡ್ಕೋಣ. ಸಿಗ್ನೇಚರ್ ಏನಿಲ್ಲ, ನಿಮ್ಮದು ವೈಟ್ ಪೇಪರಲ್ಲಿ ಬ್ಲ್ಯಾಕ್ ಇಂಕ್ ಮೂಲಕ ನೀವು ಯೂಸ್ ಮಾಡ್ಕೊಂಡು ಸಿಗ್ನೇಚರ್ ಮಾಡ್ಕೊಳ್ಳಿ ಮತ್ತು JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು. ಅದೇ ರೀತಿಯಾಗಿ 30 KB ಇಂದ 49 KB ಒಳಗೆ ಇರುವಂಥ KBಯನ್ನು ರಿಡ್ಯೂಸ್ ಮಾಡ್ಕೊಂಡು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ. ಅದರ ಜೊತೆಗೆ ನಿಮಗೆ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ I2 60 ಪಿಕ್ಸೆಲ್ ಮತ್ತು ವಿಡ್ತ್ 140 ಪಿಕ್ಸೆಲ್ ಮೂಲಕ ಅದನ್ನು ರಿಡ್ಯೂಸ್ ಮಾಡಬೇಕು. ಮತ್ತು ಇಲ್ಲಿ ನಿಮಗೆ ಹೇಳಿರುವಂತೆ 30 KB ಇಂದ 49 KB ಒಳಗೆ ರಿಡ್ಯೂಸ್ ಮಾಡಬೇಕಾಗುತ್ತೆ. ನಾನು ಈಗ ಯಾವ ರೀತಿಯಾಗಿ ರಿಡ್ಯೂಸ್ ಮಾಡೋದಂತ ಡೈರೆಕ್ಟಾಗಿ ಈಗ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಈಗ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ನಿಮ್ಮ ಸಿಗ್ನೇಚರ್ನ ರಿಡ್ಯೂಸನ್ನು ಮಾಡ್ಕೊಳ್ಳಿ. ನೋಡಿ ಈ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿ ಏನು ಮಾಡಬೇಕು, ಸಿಂಪಲ್ಲಾಗಿ ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಓಪನ್ ಆಗುತ್ತೆ. ಆ ಒಂದು ಸಿಗ್ನೇಚರ್ ಏನಿದೆ ಅದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪಿಕ್ಸೆಲ್ಲು ಮತ್ತು KBನ ಇಲ್ಲಿ ಟೈಪ್ ಮಾಡ್ಕೋಬೇಕು. ನಿಮಗೆ I2 60 ಪಿಕ್ಸೆಲ್ ಅಂತ ಹಾಕೊಳ್ಳಿ, ವಿಡ್ತ್ 140 ಪಿಕ್ಸೆಲ್ ಅಂತ ಹಾಕೊಳ್ಳಿ. KB ನಮಗೆ ಎಷ್ಟು ಬೇಕಾಗಿದೆ, 30 KB ಇಂದ 49 KB ಬೇಕಾಗಿದೆ. ಅದಕ್ಕೆ ನೀವು ಏನು ಮಾಡಬೇಕು, ಪ್ರತಿಯೊಬ್ಬರು ಇಲ್ಲಿ 45 KB ಹಾಕೊಳ್ಳಿ. ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರುವಂಥ ಸಿಗ್ನೇಚರ್ ರಿಡ್ಯೂಸ್ ಆಗುತ್ತೆ. ಅದಕ್ಕೆ ಇಲ್ಲಿ 45 KB ಅಂತ ಹಾಕೊಂಡು ಇಲ್ಲಿ ರಿಸೈಸ್ ಸಿಗ್ನೇಚರ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ರಿಸೈಸ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡ್ ಆಗುತ್ತೆ. ಅದು ಸಿಗ್ನೇಚರ್ ಆಟೋಮೆಟಿಕ್ಕಾಗಿ ನಿಮಗೆ ಡೌನ್ಲೋಡ್ ಆಗಿಬಿಡುತ್ತೆ. ಇಲ್ಲಿ ಕೆಳಗೆ ಬಂದ ತಕ್ಷಣ ಈ ರೀತಿಯಾಗಿ ಅದು ಸಿಗ್ನೇಚರ್ ಇಲ್ಲಿ ರೆಡಿ ಆಗಿರುತ್ತೆ. ಈ ಸಿಗ್ನೇಚರ್ನ ಇಲ್ಲಿ ರೆಡಿ ಆದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮಗೆ ಡೈರೆಕ್ಟಾಗಿ ಇದರಲ್ಲಿ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ. ಅದನ್ನು ಈಗ ನೀವು ಡೈರೆಕ್ಟ್ ಹೋಗಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಿಗ್ನೇಚರ್ನ ರಿಸೈಸನ್ನು ಮಾಡ್ಕೊಳ್ಳಿ. ನಾನು ಸಿಗ್ನೇಚರ್ನ ಈಗ ಕರೆಕ್ಟಾಗಿ ಒಂದು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಕ್ಲಿಯರಾಗಿ ರಿಸೈಸನ್ನು ಮಾಡ್ಕೊಂಡು ಇಲ್ಲಿ ನಾನು ಅಪ್ಲೋಡ್ ಮಾಡ್ಕೊಂಡೆ. ಇಷ್ಟು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಂಡು ಕೆಳಗೆ ಬಂದ ತಕ್ಷಣ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ನೀವು ಯಾವ ಒಂದು ಝೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಅದು ಇಲ್ಲಿ ಶೋ ಆಗುತ್ತೆ. ಅದೇ ರೀತಿಯಾಗಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಈ ಒಂದು ಝೋನಲ್ಲಿರುವಂಥ ಪೋಸ್ಟ್ಗಳು ಇಲ್ಲಿ ಬರುತ್ತೆ. ಅದರಲ್ಲಿ ನಿಮಗೆ ಯಾವ ಒಂದು ಪೋಸ್ಟ್ಗಳು ನಿಮಗೆ ಪ್ರಿಫರೆನ್ಸ್ ಆಗಿ ನೀಡ್ಬೋದು, ಅಂದರೆ ಯಾವುದು ಪೋಸ್ಟ್ ನಿಮಗೆ ಇಷ್ಟ ಅದೆಯಲ್ಲ ಅದರ ಅನುಸಾರ ನೀವು ಒಂದು ಪೋಸ್ಟ್ಗಳಿಗೆ ಪ್ರಿಫರೆನ್ಸನ್ನು ನೀಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಇಲ್ಲಿ ಪ್ಲಸ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವುದು ಇದರಲ್ಲಿ ಪೋಸ್ಟ್ ಇಷ್ಟ ಇದೆಯಲ್ಲ ಅದನ್ನು ಸೀರಿಯಲ್ ಆಗಿ ಒಂದು ಆರ್ಡರ್ ಆಫ್ ಪ್ರಿಫರೆನ್ಸ್ ಟು ಎಲಿಜಿಬಲ್ ಪೋಸ್ಟ್ ಐ ಆಮ್ ಇಂಟ್ರೆಸ್ಟೆಡ್ ಟು ಅಪ್ಲೈ, ಅಂದರೆ ನಿಮಗೆ ಯಾವ ಇಂಟ್ರೆಸ್ಟ್ ಇದೆಯಲ್ಲ ಆ ಪೋಸ್ಟ್ಗಳನ್ನ ಒಂದು ಪ್ರಿಫರೆನ್ಸ್ ಆಗಿ ನೀವು ಈ ರೀತಿಯಾಗಿ ಇಟ್ಕೋಬೇಕು. ಈ ರೀತಿಯಾಗಿ ಪ್ರಿಫರೆನ್ಸನ್ನು ನೀಡ್ಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ನೀಡ್ಕೊಂಡು ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ ನೋಡಿ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಕೆಳಗೆ ಮತ್ತೊಮ್ಮೆ ಬನ್ನಿ, ಮತ್ತೊಂದು ಬಾಕ್ಸ್ ಇರುತ್ತೆ. ಈ ಒಂದು ಡಿಕ್ಲರೇಷನ್ ಬಾಕ್ಸ್ ಮತ್ತೊಂದು ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಕೊನೆಯದಾಗಿ ಇಲ್ಲಿ ಪ್ಲೇಸ್ ಅಂತ ಇರುತ್ತೆ, ನಿಮ್ಮ ಒಂದು ಸಿಟಿ ನೇಮ್ ಅಲ್ಲ ಅಥವಾ ಡಿಸ್ಟ್ರಿಕ್ಟ್ ನೇಮ್ನ ಇಲ್ಲಿ ಪ್ಲೇಸ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಸೇವ್ ಆ್ಯಂಡ್ ಪ್ರಿವ್ಯೂ ಅಪ್ಲಿಕೇಶನ್ ಅಂತಿದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಪ್ರಿವ್ಯೂ ಬರುತ್ತೆ. ಒಂದ್ಸಲ ಕ್ಲಿಯರ್ ಆಗಿದಿಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ಫೋಟೋ ಸಿಗ್ನೇಚರ್ ಆಗಿರ್ಬೋದು, ಏನು ಒಂದು ಇನ್ಫಾರ್ಮೇಷನ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಈಗ ನೀವು ಎಡಿಟ್ ಮಾಡ್ಕೋಬೋದು. ಏನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ಯಾವುದೇ ರೀತಿ ಅಪ್ಲಿಕೇಶನ್ ಎಡಿಟ್ ಮಾಡಲು ಅವಕಾಶ ಇಲ್ಲ. ಡೈರೆಕ್ಟಾಗಿ ಕೊನೆಯ ದಿನಾಂಕ ಇದ್ದಾಗ ಒಂದು ಫೀಸ್ ಜೊತೆಗೆ ಒಂದು ಎಡಿಟ್ ಮಾಡೋ ಅವಕಾಶ ಮಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಕರೆಕ್ಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಎಡಿಟ್ ಅಂತ ಆಪ್ಷನ್ ಇದೆ. ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಟ್ ವಿಲ್ ನಾಟ್ ಏಬಲ್ ಟು ಮೇಕ್ ಎನಿ ಕರೆಕ್ಷನ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್ ಅಂತ ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಆಪ್ಷನ್ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಡೈರೆಕ್ಟಾಗಿ ಫೀಸ್ ಹೋಗುತ್ತೆ, ಪೇಮೆಂಟ್ ಡೀಟೇಲ್ಸ್ ಹೋಗುತ್ತೆ. ಅಂದರೆ SC/ST ಅಭ್ಯರ್ಥಿಗಳಿಗೆ 250 ರುಪೀಸ್ ಇದೆ. OBC ಕ್ಯಾಂಡಿಡೇಟ್ಸ್ಗಳು ನೀವೇನಾದರೂ ಆಗಿದ್ರೆ 500 ರುಪೀಸ್ ಇರುತ್ತೆ. SC/ST 250 ಏನಿರುತ್ತೆ ಅದು ರಿಫಂಡಬಲ್ ಆಗಿರುತ್ತೆ ಮತ್ತು OBC ಅವ್ರದ್ದು 400 ರಿಫಂಡಬಲ್ ಆಗಿರುತ್ತೆ. ಇದನ್ನು ಯಾವ ರೀತಿ ಪೇಮೆಂಟ್ ಮಾಡಬೇಕಂದ್ರೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಪೇ ವಿತ್ SBI ಪೇ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ SBI ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನಿಮ್ಮದು ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, UPI ಮೂಲಕ ಇಲ್ಲಿ ಪೇಮೆಂಟ್ನ ಮಾಡ್ಬೋದು. ಆದಷ್ಟು
ಯು ಪಿ ಐ ಮೂಲಕ ನೀವೇ ಪೇಮೆಂಟ್ ಮಾಡ್ಕೊಳ್ಳಿ. ಇಲ್ಲಿ ಯು ಪಿ ಐ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಡೈರೆಕ್ಟಾಗಿ ಒಂದು ಯು ಪಿ ಐ ಕೋಡ್ ಮೂಲಕ ಅಂದರೆ ಈ ಯು ಪಿ ಐ ಕ್ಯೂ ಆರ್ ಕೋಡ್ ಮೇಲೆ ಆ ಒಂದು ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ. ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡ್ಬೋದು. ಇಲ್ಲ ನಾನು ಯು ಪಿ ಐ ಐ ಡಿ ಮೂಲಕ ಮಾಡ್ತೀನಿ ಅಂದರೆ ನಿಮ್ಮ ಫೋನ್ಪೇಯಲ್ಲಿರುವಂಥ ಯು ಪಿ ಐ ಐ ಡಿನ ಯೂಸ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯು ಪಿ ಐ ಐ ಡಿನ ಹಾಕ್ಕೊಂಡು ಇಲ್ಲಿ ವೆರಿಫೈ ಅಂತಿರುತ್ತೆ, ವೆರಿಫೈ ಯು ಪಿ ಐ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ನ ಮಾಡ್ಕೊಳ್ಳಿ. ಈಗ ನಾವು ಪೇಮೆಂಟ್ನ ಮಾಡ್ಕೊಳ್ಳೋಣ. ನೋಡಿ ಯು ಪಿ ಐ ಡಿ ಹಾಕೊಂಡು ಇಲ್ಲಿ ಪೇ ಅಂತ ಆಪ್ಷನ್ ಬರುತ್ತೆ. ಅದು ವೆರಿಫೈ ಆದ ತಕ್ಷಣ ಪೇ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಒಂದು 5 ಮಿನಿಟ್ಸ್ ಇಲ್ಲಿ ವೇಟ್ ಮಾಡುತ್ತೆ. ಮತ್ತು ಫೋನ್ಪೇಯಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ಬಂದಿರುತ್ತೆ, ಅದನ್ನು ಡೈರೆಕ್ಟಾಗಿ ನೀವು ಪೇಮೆಂಟ್ನ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂತ ನೋಡ್ಕೋಣ. ನೋಡಿ ಪೇಮೆಂಟ್ನ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ, ಪೇಮೆಂಟ್ ರಿಸಿಪ್ಟ್ ಡೀಟೇಲ್ಸ್ ಬರುತ್ತೆ. ಇದನ್ನು ನೀವು ಪ್ರಿಂಟೌಟ್ನ ತೆಗೆದುಕೊಳ್ಬೋದು ಅಥವಾ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಇಷ್ಟು ಸ್ಕ್ರೀನ್ಶಾಟ್ನ ತೊಗೊಂಡು ನೆಕ್ಸ್ಟ್ ನೀವು ಬ್ಯಾಕದ್ದು ಬಂದು ನಿಮ್ಮೊಂದು ಅಪ್ಲಿಕೇಶನ್ ಹಿಸ್ಟ್ರಿನ ನೋಡ್ಕೋಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಈಗ ಏನೇನೋ ಅಪ್ಲಿಕೇಶನ್ ಹಾಕಿದ್ರಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಬರುತ್ತೆ. ಈಗೇನೊಂದು NTPC ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ದಲ್ಲ ಆ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನೋಡಿ ಪೇಮೆಂಟ್ ಕಂಪ್ಲೀಟೆಡ್ ಮತ್ತು ಏನಾದರೂ ಪೇಮೆಂಟ್ ಕಂಪ್ಲೀಟ್ ಆಗಲಿಲ್ಲ ಮತ್ತೊಮ್ಮೆ ಪೇ ನೌ ಅಂತ ಆಪ್ಷನ್ ಬರುತ್ತೆ. ಏನಾದರೂ ವೆರಿಫೈ ಅಂದರೆ ಪೇಮೆಂಟ್ ಮಾಡಿದ ಮೇಲೆ ಅಮೌಂಟ್ ಕಟ್ ಆದಮೇಲೆ ಅದು ಪೇಮೆಂಟ್ ಸಕ್ಸಸ್ಫುಲ್ ಬಂದಿಲ್ಲ ಅಂದರೆ ಇಲ್ಲಿ ವೆರಿಫೈನ ಮಾಡ್ಕೋಬೋದು. ಕೊನೆಯದಾಗಿ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ವ್ಯೂ ಮಾಡ್ಕೊಂಡು ಡೌನ್ಲೋಡನ್ನು ಮಾಡ್ಕೋಬೋದು ಮತ್ತು ಪೇಮೆಂಟ್ ಹಿಸ್ಟ್ರಿಯನ್ನು ನೋಡ್ಕೋಬೋದು. ಈ ಒಂದು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ನ ವಾಚನ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ, ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ಈ ರೀತಿಯಾಗಿ ನಿಮ್ಮದು ಫೈನಲ್ ಪ್ರಿಂಟ್ಔಟ್ನ ತೆಗೆದುಕೊಳ್ಬೋದು. ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮೂಲಕ ಒಂದು RRB ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ನ ಫಾರ್ಮ್ನ ಫಿಲಪ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಇಲ್ಲಿ ಜಾಯ್ನನ್ನು ಆಗ್ಬೋದು. ನೋಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.